ಮಾತೃಭೂಮಿ ಯುವಕರ ಸಂಘ ಜನಪದ ಬಾಲಾಜಿರವರ ಸಾರಥ್ಯದಲ್ಲಿ ನಡೆದ ಜನಪದ ಸಂಭ್ರಮ 2025ರ ಕಾರ್ಯಕ್ರಮ ಸಾಧಕರಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮಾತೃಭೂಮಿ ಪ್ರಶಸ್ತಿ ನೀಡಿ ಗೌರವ ಸಮರ್ಪಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಹರ್ಷ ಇಂಟರ್ ನ್ಯಾಷನಲ್ ಶಾಲೆಯ ಆಡಿಟೋರಿಯಂನಲ್ಲಿ ಜಾನಪದದ ದಿಗ್ಗಜ ಯುವಕರ ಆಶಾಕಿರಣ ಎಂದೇ ಗುರುತಿಸಿಕೊಂಡಿರುವ ಜನಪದ ಬಾಲಾಜಿರವರ ಸಾರಥ್ಯದಲ್ಲಿ 30 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಮಾತೃಭೂಮಿ ಯುವಕರ ಸಂಘದ 30ನೇ ವರ್ಷದ ಸಂಭ್ರಮವನ್ನ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಲಾಯಿತು. ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನಿಸಿ ಅವರ ಶ್ರಮದಾನವನ್ನ ಗುರುತಿಸಲಾಯಿತು. ಬಾಲಾಜಿಯವರೇ ಹಾಗೆ ಸಾಧಕರನ್ನ ಹುಡುಕಿ ಅವರಿಗೆ ಗೌರವಿಸಿ ಅವರನ್ನ ಪ್ರೋತ್ಸಾಹಿಸುವ ಚಾಣಕ್ಯತನ ಅವರಲ್ಲಿ ಮಾತ್ರ ಇದೆ ಎಂದರೆ ತಪ್ಪಾಗುವುದಿಲ್ಲ. ಇಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥ ನಿಜಕ್ಕೂ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ವೈಯಕ್ತಿಕ ಪರವಾಗಿ ದಯಮಾಡಿ ತಾವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಶ್ರೀನಿವಾಸ್ ಅವರೇ, ನಾರಾಯಣ ಗೌಡ್ರವರೇ, ಗುರುರಾಜ್ ಹೊಸಕೋಟಿ ಅವರೇ, ವೆಂಕಟೇಶ್ ಅವರೇ, ಸುರೇಶ್ ರಾಯ್ ಅವರೇ, ಮಂಜುಳಾ ಮೇಡಮ್ ಅವರೇ, ಆನಂದ್ ಅವರೇ, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಯೋಗೇಶ್ ಗೌಡ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ನಾನು ಬಂದಿರತಕ್ಕಂಥ ಕಾರ್ಯಕ್ರಮ ಮಾತೃಭೂಮಿ ಯುವಕರ ಸಂಘ 30 ವರ್ಷ ಮುಗಿದಿದೆ. ಕಳೆದ 30 ವರ್ಷದಿಂದ ಮಾತೃಭೂಮಿ ಸಂಸ್ಥೆ ಹಲವಾರು ಕಾರ್ಯಕ್ರಮ, ವಿಶೇಷವಾಗಿ ಸಾಂಸ್ಕೃತಿಕ, ಪೌರಾಣಿಕ, ಸ್ಪೋರ್ಟ್ಸ್ ಅಡ್ವೆಂಚರ್ ಎಲ್ಲ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ತನ್ನಷ್ಟಿಗೆ ತಾನೇ ಗುರುತಿಸ್ಕೊಂಡು 30 ವರ್ಷ ಮಾತೃಭೂಮಿಯವರು ಮಾಡ್ತಕ್ಕಂಥ ಕೆಲಸ ನಿಜಕ್ಕೂ ಶ್ಲಾಘನೀಯ. ಯಾಕಂತಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಯಾರು ಟ್ಯಾಲೆಂಟೆಡ್ ಇರ್ತಾರೆ, ಯಾರು ಅವಾರ್ಡಿಸ್ ಇರ್ತಾರೆ, ಅವ್ರನ್ನೆಲ್ಲ ಕರೆಸ್ಬಿಟ್ಟು ಇಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಏನು ಮಾಡ್ತಿದ್ದಾರೆ, ಅದು ನಿಜಕ್ಕೂ ನಾವೆಲ್ಲರೂ ಮೆಚ್ಚುಗೆ ಪಡಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಷ್ಟಪಡಿಸ್ತೇನೆ ಬಂಧುಗಳು. ಹಂಗಾಗಿ ಮಾತೃಭೂಮಿ ನಿಮ್ಮ ಮೇಲೆ ಎಲ್ಲಿ ಇರ್ತದೆ ಅಲ್ಲಿ ನಾವು ಸಂತೋಷ್ ಲಾಡ್ ಫೌಂಡೇಶನ್ ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಷ್ಟಪಡಿಸ್ತೇನೆ. ಇನ್ನು ಹಲವಾರು ಕೆಲಸಗಳು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಎರಡನೇದಂತಂದ್ರೆ ಇತ್ತೀಚಿನ ಈ ದೇಶದಲ್ಲಿ ಒಂದು ಮಾರಕವಾಗಿ ಬೆಳೀತಕ್ಕಂಥದ್ದು ಡ್ರಗ್ಸ್. ಈ ಡ್ರಗ್ಸ್ ಅವೇರ್ನೆಸ್ ಮಾಡ್ತಕ್ಕಂಥದ್ದು ತಾವು ಕೂಡ ಸ್ವಲ್ಪ ಬಹಳ ಸೀರಿಯಸ್ ಆಗಿ ತಗೋಬೇಕು. ಸ್ವಾಮೀಜಿಗಳ ಮುಖಾಂತರ ಎಲ್ಲ ಕಾಲೇಜುಗಳಿಗೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ಇವತ್ತು ಶೇಕಡ ಈ ದೇಶದಲ್ಲಿ ಹೇಳ್ತಾ ಹೋದ್ರೆ ಸಮಯದ ಅಭಾವ ಇದೆ, ಲಕ್ಷಾಂತರ ಕೋಟಿಯಷ್ಟು ಡ್ರಗ್ಸ್ ಈ ದೇಶದಲ್ಲಿ ಸೀಸ್ ಆಗುತ್ತೆ. ನೀವು ಮಾಡಿರ್ತಕ್ಕಂಥ ಕೆಲಸ ಬಾಲಾಜಿ ಅವ್ರು ಏನಿದೆ, ನೀವು ಬಹಳ ಕಷ್ಟದಿಂದ ಮೇಲೆ ಬಂದಿದ್ದೀರಿ. ಈ ಒಂದು ಮಾತೃಭೂಮಿಯ ಸಂಸ್ಥೆ ಕಳೆದ 30 ವರ್ಷದಿಂದ ತಾವು ಇಲ್ಲಿವರೆಗೆ ಬೆಳೆಸಿದ್ದೀರಿ. ನಿಮಗೆ ಶುಭವನ್ನು ಕೋರುತ್ತಾ, ಇನ್ನ ಬಹಳಷ್ಟು ವಿಷಯಗಳು ಮಾತನಾಡ್ತಿದ್ರು ಕೂಡ ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ, ನಾನು ಬೇರೆ ಕಡೆ ಹೋಗ್ಬೇಕಾಗಿದೆ. ಹಂಗಾಗಿ ನಿಮಗೆ ಒಳ್ಳೇದಾಗ್ಲಿ ಈ ಸಂದರ್ಭ ಹೇಳಿ ನನಗೆ ಕರೆಸಿ ಗೌರವವನ್ನು ಸಲ್ಲಿಸಿ ಸನ್ಮಾನ ಮಾಡಿದ್ದಕ್ಕೆ ನಿಮಗೆ ಸದಾ ಆಭಾರಿಯಾಗಿರ್ತದೆ. ಈ ಸಂದರ್ಭದಲ್ಲಿ 2 ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್, ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ, ಹರ್ಷ ಇಂಟರ್ ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದ ಶಿವಕುಮಾರ್, ಹಿರಿಯ ಜನಪದ ಕಲಾವಿದರಾದ ಗುರುರಾಜ್ ಹೊಸಕೋಟೆ, ಕಡಬಗೇರಿ ಮುನಿರಾಜುರವರು, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ, ಮಾತೃಭೂಮಿ ಯುವಕರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೌರವ ಅಧ್ಯಕ್ಷರಾದ ಸಿಎಸ್ ಸಿದ್ದಯ್ಯ, ಗೌರವ ಕಾರ್ಯದರ್ಶಿ ಶಿವಕುಮಾರ್, ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಪವನ್ ಕುಮಾರ್ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಮಲ್ಲೇಶ್ ಬಿ,
ಜನಪದದ ಹಿರಿಯ ಕಲಾವಿದರು, ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ. ಇನ್ನು ವಿಶೇಷವಾದ ವೇದಿಕೆಗಳನ್ನು ಲಭಿಸಿ ಭಾಷೆ ಬೆಂಗಳೂರ್ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ, ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ. ಆಡೋದು ರಾಜ್ಯ ಮಾತ ನಮ್ಮೂರ್ನಗ, ಆಡೋದು ಯುವಕರು ನಾವು ಮಾತೃಭೂಮಿ ಯುವಕರು, ಯುವಕರು ನಾವು, ಯುವಕರು ನಾವು ಮಾತೃಭೂಮಿ ಯುವಕರು. ನಮ್ಮಲ್ಲಿ ಜಾತಿ ಭೇದಗಳಿಲ್ಲ, ಮೇಲು ಕೀಳೆಂಬ ಭಾವನೆ ಇಲ್ಲ. ನಮ್ಮಲ್ಲಿ ಜಾತಿ ಭೇದಗಳಿಲ್ಲ, ಮೇಲು ಕೀಳೆಂಬ ಭಾವನೆ ಇಲ್ಲ. ಮಹಾರಾಷ್ಟ್ರದ ಹಣತೆ ಕೈಬಿ, ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ, ನೀನೊಂದು ಮುಗಿಯದ ಚರಿತೆ. ಎಲ್ಲ ಹೃದಯಲು ಎಲ್ಲಿಗೆ ಮಾರವ್ವ ಮೆಲ್ಲಾಗ ನಿಮ್ಮ ಪಯಣ, ಎಲ್ಲಿಗೆ ಮಾರವ್ವ ಮೆಲ್ಲಾಗೆ ನಿಮ್ಮ ಪಯಣ. ಕಲ್ಲದೆ ಬಂಡೆ ಒಡಕೊಂಡು, ಕಲ್ಲಗೆ ಬಂಡೆ ಒಡಕೊಂಡು ಹೂವೆ ಚೆಲ್ಲಾಡಿದವು. ಕಲ್ಲಾಗೆ ಬಂಡಿ ಒಡಕೊಂಡು ಮಾರವ್ವ, ಕಲ್ಲಾಗೆ ಬಂಡಿ. ಮಾತೃಭೂಮಿ ಆ ಹೆಸರಲ್ಲೇ ಎಷ್ಟು ಶಕ್ತಿ ಇದೆ ಬಾಲಾಜಿ. ಮಾತೃಭೂಮಿ ಅಂದ್ರೆ ತಾಯಿ ನಾಡು, ತಾಯಿ ಅಂದ್ರೆ ದೇವರು. ಆ ತಾಯಿ ನಾಡಿನ ಹೆಸರಿಟ್ಟು ಒಂದು ಸಂಘಟನೆ ಮಾಡಿ 30 ವರ್ಷಗಳ ಕಾಲ ಬದಲಾವಣೆಗೆ ನಿಂತಿರುವಂತ ಈ ಸಂಘಟನೆ 100 ವರ್ಷ ಪೂರೈಸಲಿ ಅಂತ ಹೃದಯದಿಂದ ಹಾರೈಸ್ತೇನೆ. ಬಾಲಾಜಿ ಹಲೋ, ಕೂತ್ಕೊಳ್ಳಪ್ಪ. ಶಿಕ್ಷಕಿ ಇದ್ದೀನಿ ನಾನು, ಟೀಚರು, ಭಾಳ ಸ್ಟ್ರಿಕ್ಟ್ ಟೀಚರು, ಆಯ್ತಾ? ಇಲ್ಲಾಂದ್ರೆ ಏನಕ್ಕೆ ಕಲಿಬೇಕಲ್ವಾ? ನಾವು ಎಷ್ಟು ಬ್ಯುಸಿ, ಅದು ತಾಯಿ, ಮಕ್ಕಳು, ಗಂಡ, ಮನೆ ಎಲ್ಲರನ್ನೂ ಆ ಕಡೆ ಪಕ್ಕಕ್ಕಿಟ್ಟು ಬೆಳಗ್ಗೆ ಮುಖ ಮಾಡ್ಕೊಂಡು ಹೋದ್ರಿ. ಇವತ್ತು ಶನಿವಾರ, ಯೂಶ್ವಲಿ ನಾನು ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೋಗ್ತಿದ್ದೆ ಒಂದು ಕಾಲಕ್ಕೆ. ಇವಾಗ ಆಯೋಗದ ಅಧ್ಯಕ್ಷೆ ಆದಮೇಲೆ ಏನು ಮಾಡಂಗಿಲ್ಲ. ಸೊ ಎಲ್ಲ ಬಿಟ್ಟು ಬಂದು ಇದೇ ಕಾರ್ಯಕ್ರಮದ ನಿಮಿತ್ತ ನಾನು ಬಂದು ಮೊದಲು ತಾಯಿ ಮಗುವಿನ ತಾಲೂಕಿನ ಆಸ್ಪತ್ರೆ ಭೇಟಿ ಮಾಡಿ, ನಂತರ ಪೊಲೀಸ್ ಸ್ಟೇಷನ್ ಭೇಟಿ ಮಾಡಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಈ ಕಾರ್ಯಕ್ರಮಕ್ಕೆ ಕರೆದವ್ರನ್ನ ನಿಜವಾಗ್ಲೂ ಶ್ಲಾಘಿಸ್ಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ನೆಪ ಅಷ್ಟೇ, ಬಟ್ ಸ್ವಕಾರ್ಯ ಏನು ಸ್ವಾಮಿ ಕಾರ್ಯ ಎರಡೂ ಮಾಡ್ಬಿಟ್ಟಿದ್ದೀನಿ ನಾನು. ನಾ ಬಂದ್ರೆ ಬಹಳ ಸ್ವಾರ್ಥಿ, ಸುಮ್ಮನೆ ಬರೋದಿಲ್ಲ, ಎಲ್ಲ ಕೆಲಸಗಳನ್ನ ಇಟ್ಕೊಂಡೇ ಬರ್ತೀನಿ ನಾನು. ಸೊ ಹಾಗಾಗಿ ಎಲ್ಲರೂ ಒಂದ್ಸಲ ಜೋರಾಗಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಯುವ ಸಮುದಾಯ ಪ್ರಶ್ನೆಗಳನ್ನ ಮಾಡಬೇಕು. ಯುವ ಸಮುದಾಯ ಏನು ಕಾನೂನಿದೆ, ಏನು ಹಕ್ಕುಗಳಿದಾವೆ, ಸರ್ಕಾರ ಹೆಂಗ್ ನಡೆಯುತ್ತೆ, ಯಾರು ಯಾರಿಗೇನು ಕೆಲಸ, ಏನ್ ಮಾಡಬೇಕು, ಎಷ್ಟು ಮಾಡಬೇಕು, ನಾವು ಮಾಡ್ತಿದ್ದಾಗ ಪ್ರಶ್ನೆ ಹೆಂಗ್ ಮಾಡಬೇಕು ಅನ್ನೋದು ಯಾವತ್ತು ಯುವ ಸಮುದಾಯ ತಿಳ್ಕೊಳ್ಳುತ್ತಲ್ಲ ಅವತ್ತೇ ಬದಲಾವಣೆ.
ನಿಜವಾಗ್ಲೂ ಚಪ್ಪಾಳೆ ಹೊಡಿಬೇಕಪ್ಪ, ಇದಕ್ಕಿಂತ ದೊಡ್ಡ ಮಾತು ಯಾವುದೂ ಇಲ್ಲ. ಯಾಕೆ ಕೇಳಿ, ನಾನು 26 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ. ನಾನು 26 ಜಿಲ್ಲೆ. ಇವತ್ತು ಎಷ್ಟೋ ಕಡೆ 7 ಕಿಲೋಮೀಟ್ರು ಮಕ್ಕಳು ನಡ್ಕೊಂಡು ಬಂದು ಬಸ್ ಹತ್ತಿ ಶಾಲೆಗೆ ಹೋಗಿ ಕಾಲೇಜಿಗೆ ಹೋಗಿ ವಾಪಸ್ ಬರ್ತಾರೆ. ಎಷ್ಟೋ ಕಡೆ ನಾನು ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ಬೇಕಾದ್ರೆ, ಮಕ್ಕಳು ಅಂದ್ರೆ ಮಹಿಳೆಯರು ಅಲ್ಲೇ ನಿಂತ್ಕೊಂಡು ಹೇಳ್ತಾರೆ, ಮೇಡಮ್ ನಮ್ಮ ಊರಿಗೆ ಬಸ್ ಇಲ್ಲ. ನಮ್ಮ ಊರಲ್ಲಿ ಎಷ್ಟೋ ಜನ ತಾಯಂದಿರು ಹೆಣ್ಣು ಮಕ್ಕಳನ್ನ ಋತುಮತಿ ಆದ್ಮೇಲೆ ಶಾಲೆಗೆ ಕಳಿಸೋದಿಲ್ಲ. ಯಾಕೆಂದ್ರೆ ಹೊಲ ದಾಟಿ, ಕೆರೆ ದಾಟಿ, ತೋಪು ದಾಟಿ ಹೋಗಿ ಮತ್ತೆ ಶಾಲೆಯನ್ನು ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಬರೋ ತನ ತಾಯಿ ಭಯಭೀತಳಾಗಿರ್ತಾಳೆ. ಹಾಗಾಗಿ ಮಕ್ಕಳನ್ನ ಮೊದಲಿಗೆ ಫಸ್ಟು ಮದುವೆ ಮಾಡಿಬಿಡ್ತಾರೆ. ಇಂಥ ಸ್ಥಿತಿ ಈಗಲೂ ಹೆಚ್ಚೆಚ್ಚಿಗೆ ಗ್ರಾಮೀಣ ಭಾಗದಲ್ಲಿದೆ. ಎಷ್ಟೋ ಊರುಗಳಿಗೆ ರಸ್ತೆಗಳಿಲ್ಲ. ಎಷ್ಟೋ ಊರಲ್ಲಿ ವಿದ್ಯಾವಂತರು ಇವತ್ತು ಅಧಿಕಾರಿಗಳಾಗಿದ್ದಾರೆ. ಆದರೆ ಆ ಊರನ್ನ ತಿರುಗಿ ನೋಡಬೇಕು. ಅದು ನಿಜವಾದ ಮಾತೃಭೂಮಿಯ ಆಚರಣೆ. ಮಾತೃಭೂಮಿ ಯುವಕರ ಸಂಘ 30ರ ಸಂಭ್ರಮವನ್ನ ಆಚರಿಸಿಕೊಂಡಿದೆ. ಈ 30 ವರ್ಷಗಳ ನಿರಂತರ ಜರ್ನಿಯನ್ನ ಕೇವಲ 2 ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಜನಪದ ಬಾಲಾಜಿರವರ ಕನಸನ್ನ 2 ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಹಗಲಿರುಳು ಜನಪದಕ್ಕಾಗಿ, ಜನಪದ ಕಲಾವಿದರಿಗಾಗಿ ಯುವಕರನ್ನ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲರ ಪರವಾಗಿ ಧ್ವನಿಯಾದ ವ್ಯಕ್ತಿಯೇ ಜನಪದ ಬಾಲಾಜಿ. ಅವರಿಗೆ ಅವರೇ ಸಾಟಿ ಎಂದರೆ ತಪ್ಪಾಗುವುದಿಲ್ಲ. ಅವರು ತೆರೆಮರೆಯಲ್ಲಿ ನಿಂತು ತೆರೆ ಮುಂದೆ ಬೆಳೆಸಿದಂತಹ ಕಲಾವಿದರು ಅದೆಷ್ಟೋ ಜನರು. ಅವರ ಪರಿಶ್ರಮಕ್ಕೆ ಸಾಕ್ಷಿಯಾಗಿ ಎಂದು ಬೆಳೆದಿರುವ ಸಂಸ್ಥೆಯ ಜರ್ನಿ ಅವರ ಬಗ್ಗೆ ಮಾತನಾಡುತ್ತದೆ. ಅವರ ಜರ್ನಿ ನಿಂತ ನೀರಾಗದೆ ಇದೇ ರೀತಿ ಮುಂದುವರಿಯಲಿ ಎಂದು ನ್ಯೂಸ್ 12 ಕನ್ನಡ ಹಾಗೂ ಜನತಾ ಮೀಡಿಯಾ ಬಾಲಾಜಿರವರಿಗೆ ಹಾಗೂ ಅವರ ತಂಡಕ್ಕೆ ಶುಭ ಹಾರೈಸುತ್ತಿದೆ. ಮಾತೃಭೂಮಿ ಯುವಕರ ಸಂಘ 30ನೇ ವಾರ್ಷಿಕೋತ್ಸವ ಆಚರಣೆ ಮಾಡತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸುಮಾರಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡಿದರು. ಅದರ ಜೊತೆಗೆ ನಾಗಲಕ್ಷ್ಮಿ ಮೇಡಮ್ ಅವರು ತಾಯಿ ಹೃದಯವನ್ನು ಹಂಚಿಕೊಂಡ್ರು. ಇವತ್ತು ಮಾತೃಭೂಮಿ ಈ ಯುವಕ ಸಂಘ ಮಾಡತಕ್ಕಂಥ ಸಾಧನೆ, ಅದ್ರ ಜೊತೆಗೆ ಹಿಂದೆ ಇರ್ತಕ್ಕಂಥ ಶಕ್ತಿ ನನ್ನ ಶಕ್ತಿನ ಅನ್ನಿಸ್ತು ನನಗೆ. ಕಾರಣ ಏನಂತಂದರೆ, ಬಾಲಾಜಿ ನನ್ನ ಮಗನ ಗೆಳೆಯರು. ಇವತ್ತು ನಾನು ತಿಳ್ಕೊಂಡಿರ್ತಕ್ಕಂಥ ಬಾಲಾಜಿ ನಮ್ಮ ಅಪ್ಪನಿಗೂ ಅಲ್ಲ ರೀ. ಅವ್ರ ಶಕ್ತಿನೇ ಅರ್ಥ ಆಗ್ತಾ ಇಲ್ಲ ನನಗೆ. ಕಾರಣ ಏನಂತಂದರೆ, ಇವತ್ತು ಸಮಗ್ರ ಜಾಗತಿಕ ಮಟ್ಟದಲ್ಲಿ ಸಾಧಕರನ್ನು ಗುರುತಿಸಿ ಎಲ್ಲ ರಂಗಗಳಲ್ಲಿ, ಬರೀ ಜನಪದ ರಂಗ ತಷ್ಟ ತಿಳ್ಕೊಂಡಿದ್ದೇನೆ ನಾನು, ಎಲ್ಲ ರಂಗಗಳಲ್ಲಿ ಸಾಧಕರನ್ನು ಗುರುತಿಸಿ ಬೆಂಗಳೂರಿನಲ್ಲಿ ಸನ್ಮಾನ ಮಾಡತಕ್ಕಂಥ ಈ ಕೆಲಸ ಸಾಮಾನ್ಯರಿಗೆ ಮಾಡತಕ್ಕಂಥದ್ದು ಆಗುವುದಿಲ್ಲ ರೀ. ಆ ಉದ್ದೇಶದಿಂದ ಇವತ್ತು ಈ ಒಂದು ಮಾತೃಭೂಮಿ ಯುವಕರ ಸಂಘದ ಈ ಸಮಾರಂಭದಲ್ಲಿ ಮಾತಾಡಬೇಕಾದದ್ದು ನಾನೇನೂ ಇಲ್ಲ, ಹೇಳಬೇಕಾದದನ್ನೆಲ್ಲ ಹೇಳಿದ್ದಾರೆ. ನೀವು ನಿಮ್ಮ ಮುಂದಿನ ದಿನಮಾನಗಳಲ್ಲಿ ಬರೀ ಮಾತೃಭೂಮಿ ಅಂತಕ್ಕಂಥ ಈ ಶಬ್ದ ಇಟ್ಕೊಂಡ್ರೆ ಸಾಲದು, ಆ ಕೆಲಸಗಳು ಆಗ್ಬೇಕಂತ ಹೇಳಿ ಇದೇ ನಾಗಲಕ್ಷ್ಮಿ ಮೇಡಮ್ ಅವರು ಹೇಳಿದರು. ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನಲ್ಲ, ನಮ್ಮ ಅಪ್ರಾಣಿಗೂ ನಾ ಮಾತುಗಾರ ಅಲ್ಲ, ನಾ ಹಾಡುಗಾರ. ಹೀಗಾಗಿ ಅದರಲ್ಲಿ ನಾನು ತಾಯಿ ಬಗ್ಗೆ ಹೆಚ್ಚು ಹಾಡುಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ. ನನಗೆ ಕೊಟ್ಟಿರ್ತಕ್ಕಂಥ ಈ ವೇದಿಕೆಯನ್ನ ಒಂದು ಹಾಡಿನೊಂದಿಗೆ ಹಂಚಿಕೊಂಡು ನನಗೆ ಕೊಟ್ಟಿರ್ತಕ್ಕಂಥ ಈ ಕರ್ತವ್ಯವನ್ನ ನಾನು ಮುಕ್ತಾಯ ಮಾಡೋಕ್ಕಿಂತ ಹೊತ್ತು 108 ದೇವರಿ ಧರಿಕೆ
ಕೊಟ್ಟುಕೋತ ಕಷ್ಟ ಕಾಣುವುದಿಲ್ಲಪ್ಪ ಆ ತ್ರಾಸು ಬೆಟ್ಟ ಗಂಡು ಮಗ ಅಂತ ಸಹಿಸೇತು ಎಲ್ಲ ಭಂಡ ಮಗ ನೀನು ನಿನಗರಿಕೆ ಇಲ್ಲ ಆಗಲಿಲ್ಲಪ್ಪ ನೀ ಮನೆಯ ದೀಪ ಹೆತ್ತ ಜೀವಕ್ಕ ನೀನೊಂದು ಶಾಪ ಎಷ್ಟು ಕಟುಕಾಗ ಬ್ಯಾಡಪ್ಪ ಮಗನ ಜಾಡಿಸ್ವದಿ ಬ್ಯಾಡು ಮುದಿ ತಾಯಿಯನ್ನ ಸುಟ್ರು ಸುಡದಷ್ಟು ಐತ್ಯಪ್ಪ ಆಸ್ತಿ ಮನೆಗೆ ಒಬ್ಬಾನೆ ಮಗನನ್ನು ಪ್ರೀತಿ ಹೆತ್ತ ತಾಯಿ ತಾದಿಗದು ಬಾಳ ದಿವಸ ಉಳಿಯಲಿಲ್ಲಪ್ಪ ವಿಧಿಗೈತು ಮೋಸ ಮೂಲ ನಕ್ಷತ್ರದೊಳಗುಟ್ಟಿದವನೇ ಹುಟ್ಟ ನುಂಗಿದು ನೀ ತಂದಿಯನ್ನೇ ಮುಗ್ದು ಮುಖ ನೋಡಿ ತಾಯಿ ಸಹಿಸಿಯಲ್ಲ ಕುಡಿಸಿ ಬೆಳೆಸಾಳು ತನ್ನದಿಯ ಹಾಲ